ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವಕಾಶಗಳಿರತಕ್ಕಂಥದ್ದು. ನಿಮ್ಮ ಪ್ರಯತ್ನವನ್ನು ಮಾಡಿ ನಾನು ಓದಬೇಕು ಅನ್ನುವಂತಹ ಹಂಬಲ, ಆ ಒಂದು ಅತಿಯಾದಂತಹ ಆಸೆ ಯಾರಿಗಿರುತ್ತೆ ಅವರು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿ ಆ ತೀವ್ರವಾದಂತಹ ಪ್ರಯತ್ನದಲ್ಲಿ ನಿಮಗೆ ಯಶಸ್ಸು ಸಿಕ್ಕುವಂಥದ್ದಿದೆ. ನನಗೆಲ್ಲಾಗತ್ತೆ, ನಮ್ಮ ಜೀವನವೇ ಕಷ್ಟ, ನಾನು ಫೀಸ್ ಕಟ್ಟಕ್ಕೆ ನನ್ನ ಹತ್ರ ಹಣ ಇರುತ್ತಾ, ಇವೆಲ್ಲ ಪ್ರಶ್ನೆಗಳನ್ನು ಮಾಡಿಕೊಂಡಾಗ ವಿದ್ಯಾಭ್ಯಾಸ ನಿಮಗೆ ಕೈಗೆ ಬಂದರೂ ಕೂಡ ಅದು ಹತ್ತದೇ ಇರತಕ್ಕಂತಹ ಸಾಧ್ಯತೆಗಳಿರುತ್ತೆ. ಆ ರೀತಿಗೆ ಅವಕಾಶ ಮಾಡಿಕೊಡಬೇಡಿ. ನಿಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿ. ನಿಮ್ಮ ಅದೃಷ್ಟ ಗ್ರಹಗತಿ ಚೆನ್ನಾಗಿದ್ದಾಗ ಯಾವುದೋ ಒಂದು ರೀತಿಯಲ್ಲಿ ಸಹಾಯವೋ ಬೆಂಬಲವೋ ಅನುಕೂಲವೋ ಆಗಿ ನಿಮ್ಮ ವಿದ್ಯಾಭ್ಯಾಸ ಮುಂದುವರಿತಕ್ಕಂತಹ ಒಂದು ಯೋಗ ಇರುವಂಥದ್ದಾಗುತ್ತೆ. ಯಾವುದೇ ರೀತಿಯ ನಕಾರಾತ್ಮಕವಾದಂತಹ ಚಿಂತನೆಗಳು ಬೇಡ. ಇದರ ಅರ್ಥ ಏನು ಅಂತಂದರೆ, ನನ್ನಿಂದ ಆ ಕೆಲಸ ಆಗತ್ತಾ ಅಂತ ಹೇಳಿ ನೀವೇ ಪ್ರಶ್ನೆ ಮಾಡ್ಕೊಳ್ಳೋದು. ಪ್ರಯತ್ನ ಯಾವಾಗ ಮಾಡಿದ್ದೀರಿ? ಪ್ರಯತ್ನ ಮಾಡಬೇಕಲ್ಲ. ಪ್ರಯತ್ನವನ್ನು ನಡೆಸಿ ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಅನ್ನುವಂಥದ್ದು. ಭೂ ಸಂಬಂಧವಾದಂತಹ ವ್ಯವಹಾರಕ್ಕೆ ಮನಸ್ಸು ಬರುವಂಥದ್ದಿದೆ. ಸಾರ್ವಜನಿಕವಾದಂತಹ ಮನ್ನಣೆ ಸಿಕ್ಕತ್ತೆ. ಸಮಾಜಮುಖಿಯಾದಂತಹ ಕೆಲಸ, ಸಾರ್ವಜನಿಕ ಕ್ಷೇತ್ರದಲ್ಲಿ ಮಾಡ್ತಕ್ಕಂತಹ ಕೆಲಸ, ಇವೆಲ್ಲ ಗೌರವವನ್ನು ತಂದುಕೊಡ್ತಕ್ಕಂಥದ್ದು. ಸರ್ಕಾರಿ ಕೆಲಸದಲ್ಲಿ ಅನುಕೂಲ ಇದೆ. ಅಂದರೆ ಸರ್ಕಾರದಿಂದ ಆಗಬೇಕಾದಂತಹ ಕೆಲಸ ಏನಿದೆ ಅದರಲ್ಲಿ ನಿಮಗೆ ಒಂದಷ್ಟು ಅನುಕೂಲತೆಗಳು ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಬಂಧುಗಳಿಂದ ಕೆಲವು ಸಮಸ್ಯೆಗಳಾಗತ್ತೆ. ಅದು ಏನು ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ನಾವು ಹುಟ್ಟುವಾಗ ಎಲ್ಲರೂ ಅಣ್ಣ ತಮ್ಮಂದರಾಗಿರ್ತೀವಿ, ಕಾಲಕ್ರಮೇಣ ದಾಯವಾದಿಗಳಾಗ್ತೀವಿ. ಆ ರೀತಿ ಆದಾಗ ಆ ಬಂಧುಗಳು ನಮ್ಮ ಅಭ್ಯುದಯವನ್ನು, ಏಳಿಗೆಯನ್ನು ಸಹಿಸದಲೇ ತೊಂದರೆಯನ್ನು, ಸಮಸ್ಯೆಯನ್ನು ಮಾಡುವಂಥವ್ರು ಇರ್ತಾರೆ ಕೆಲವರು. ಆ ರೀತಿಯ ಪ್ರಭಾವ ಅಂತ ಹೇಳಿ ಭಾವಿಸಿ ನೀವು ಮುಂದುವರಿಬೇಕೇ ಹೊರತು ಅದನ್ನು ಯೋಚನೆ ಮಾಡ್ತಾ ಕೂತ್ರೆ ಆಗದೇ ಇರತಕ್ಕಂಥದ್ದು. ಈಶ್ವರನನ್ನು ಪ್ರಾರ್ಥನೆ ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಸರ್ವಮೇಕಂ ಹರಂ ವಂದೇ ಶಿಕಾರಾಯ ನಮೋ ನಮಃ ಅನ್ನುವಂತಹ ರೀತಿಯಲ್ಲಿ ಭಗವಂತನ ಉಪಾಸನೆ ಮಾಡಿ ಆ ಭಗವಂತನ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರಕ್ಕೆ ನಿಮ್ಮ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದ್ದಾಗ ಈ ದಿವಸ ಅದಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕುವಂಥದ್ದಿದೆ. ಅದು ನಿಮಗೆ ಸೇರುವಂತಹ ಒಂದು ಸೂಚನೆ. ಆ ಯೋಗಗಳು ಹತ್ತಿರವಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸ್ನೇಹಿತರ ಜೊತೆಯಲ್ಲಿ ವ್ಯಾವಹಾರಿಕವಾಗಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಹಾಗಾಗಿ ಆ ವ್ಯವಹಾರಗಳ ಬಗ್ಗೆ ಸ್ಪಷ್ಟವಾದಂತಹ ನಿಲುವಿರಲಿ. ನಿಮ್ಮ ವ್ಯವಹಾರ ಬೇರೆ, ನಿಮ್ಮ ಸ್ನೇಹ ಬೇರೆ. ಸ್ನೇಹದಿಂದಲೇ ವ್ಯವಹಾರಕ್ಕೆ ಮುಂದುವರೆದಿದ್ದರೆ ಅದು ಒಂದು ರೀತಿಯಲ್ಲಿ ಆಗುತ್ತೆ. ಅಲ್ಲಿ ನಂಬಿಕೆ ಬಹಳ ಮುಖ್ಯವಾಗುತ್ತೆ. ವ್ಯವಹಾರದ ದೃಷ್ಟಿಯಿಂದ ವ್ಯವಹಾರ ಆರಂಭವಾದ ಮೇಲೆ ಸ್ನೇಹಿತರಾಗಿದ್ದರೆ ಅದೊಂದು ರೀತಿಯಲ್ಲಿರುತ್ತೆ. ಎಲ್ಲ ವಿಚಾರಗಳಲ್ಲೂ ಕೂಡ ಸರಿಯಾದಂತಹ ನಿಲುವು ಅಗತ್ಯ ಅನ್ನುವಂಥದ್ದು. ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತೀರಿ. ನನಗೆ ಒಂದಷ್ಟು ವಿಚಾರಗಳು ಗೊತ್ತು ಅಂತ ಹೇಳಿ ಮಾತಿನಲ್ಲೋ ಕೃತಿಯಲ್ಲೋ ಮುಂದಾದಾಗ ಅದು ನಿಮಗೆ ಸರಿಯಾದಂತಹ ಸೂಕ್ತವಾದಂತಹ ವೇದಿಕೆ ಆಗಿರೋದಿಲ್ಲ. ಹಾಗಾಗಿ ಅದನ್ನು ಎಲ್ಲರೂ ಕೂಡ ಒಪ್ಪುತ್ತಾರೆ ಅಂತಕ್ಕಂತಹ ಮಾತು ಸುಳ್ಳಾಗತ್ತೆ. ಇದರ ಬಗ್ಗೆ ಗಮನ ಇರಬೇಕಾದಂಥದ್ದು. ಸಾಂಸಾರಿಕವಾಗಿ ಹೊಂದಾಣಿಕೆ ಇರಲಿ. ಕುಟುಂಬದಲ್ಲಿ ಏನಾದರೂ ಮಾತುಗಳು ಬಂತು ಅಂತಾದರೆ ಅದು ಕುಟುಂಬಕ್ಕೇ ಸೀಮಿತವೇ ಹೊರತು ನಿಮ್ಮ ವ್ಯವಹಾರಕ್ಕೂ ಕುಟುಂಬದಲ್ಲಿ ನಡೀತಕ್ಕಂತಹ ವಿಚಾರಕ್ಕೂ ಸಂಬಂಧ ಬರಬಾರದು. ಆ ರೀತಿ ಬಂದಾಗ ನೀವು ಎರಡೂ ಕಡೆಯಲ್ಲೂ ನಿಷ್ಠೂರವಾಗ್ತೀರಿ. ಎರಡೂ ಕಡೆಯಲ್ಲೂ ಇರುವಂತಹ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ತೀರಿ. ಆ ಸಂತೋಷ ನಿಮಗೆ, ತೃಪ್ತಿ ನಿಮಗೆ ಸಿಕ್ಕದೇ ಇರತಕ್ಕಂಥದ್ದಾಗತ್ತೆ. ಎಚ್ಚರ ಇರಲಿ. ಮಾತು ಮೃದುವಾಗಿರಬೇಕು. ಒರಟುತನವನ್ನು ತೋರಿಸಬೇಡಿ. ಗಟ್ಟಿಯಾಗಿ ಮಾತಾಡುವಂಥದ್ದು, ಒರಟಾಗಿ ನಡ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ಆಗ ಮಾತ್ರ ವ್ಯವಹಾರದಲ್ಲಿ ಮುನ್ನಡೆಯನ್ನು ಸಾಧಿಸೋದಕ್ಕೆ ಅವಕಾಶಗಳಾಗತ್ತೆ. ಹಾಗಂತ ನಾಟಕೀಯವಾದಂತಹ ಮಾತುಗಳು ಪ್ರಯೋಜನಕ್ಕೆ ಬರುತ್ತೆ ಅಂತ ತಿಳ್ಕೊಂಡ್ರೆ ಅದು ದೊಡ್ಡ ತಪ್ಪಾಗುತ್ತೆ. ಸ್ವಾಭಾವಿಕವಾಗಿರಬೇಕು. ಅದು ನಿಮ್ಮನ್ನು ಕೈ ಹಿಡಿತಕ್ಕಂಥದ್ದಾಗುತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಲಾಭ ಇರುವಂತಹ ದಿವಸ. ಇವತ್ತ್ಯಾವುದೋ ದುಡ್ಡು ಬಂದುಬಿಡುತ್ತೆ ಅಂತಲ್ಲ, ಹಿಂದೆ ಮಾಡಿದಂತಹ ಕೆಲಸದ ಫಲ ನಿಮಗೆ ಉತ್ತಮವಾದಂತಹ ರೀತಿಯಲ್ಲಿ ದೊರಕುವಂಥದ್ದಾಗುತ್ತೆ. ಮಕ್ಕಳಿಂದ ಉತ್ತಮವಾದಂತಹ ಮಾತನ್ನು ಕೇಳ್ತೀರಿ. ಯಾವುದೋ ಒಂದು ಸಾಧನೆ ಅಥವಾ ವಿದ್ಯಾಭ್ಯಾಸದ ಅವಸ್ಥೆಯಲ್ಲಿದ್ದಂತಹ ಮಕ್ಕಳು
ಉತ್ತಮವಾದಂತಹ ಫಲಿತಾಂಶವನ್ನು ತೆಗೆದುಕೊಳ್ತಕ್ಕಂತಹದ್ದು, ಉತ್ತಮವಾದಂತಹ ಕೆಲಸವನ್ನು ಗಿಟ್ಟಿಸ್ಕೊಳ್ಳುವಂಥದ್ದು, ಜೀವನದಲ್ಲಿ ಏನೋ ಒಂದು ರೀತಿಯ ನೆಮ್ಮದಿಯ ನಿಲುವನ್ನು ಹೊಂದುವಂಥದ್ದು, ಇವೆಲ್ಲವೂ ಕೂಡ ನಿಮಗೆ ಸಮಾಧಾನವನ್ನು ಕೊಡುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುವಂಥದ್ದು, ಓದಿನ ವಿಚಾರದಲ್ಲಿ ನೀವೇ ನಿಮ್ಮ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೊಂದಲಗಳನ್ನು ಮಾಡಿಕೊಂಡು ಅನುಕೂಲ ಇದ್ದರೂ ಕೂಡ ಓದದಲ್ಲೇ ತೊಂದರೆಯನ್ನು ಮಾಡ್ಕೊಳ್ತೀರಿ. ವ್ಯಾವಹಾರಿಕವಾಗಿ ತುಂಬ ಬೆಳವಣಿಗೆ ಆಗತಕ್ಕಂತಹ ಬೆಳವಣಿಗೆಯನ್ನು ನೋಡುವಂತಹ ಸೂಚನೆಗಳು ಬಹಳ ದಟ್ಟವಾಗಿ ಕಾಣ್ತಾ ಇರತಕ್ಕಂಥದ್ದು. ಅದರ ಅನುಕೂಲ, ಉಪಯೋಗ, ಲಾಭ ಎಲ್ಲವೂ ಕೂಡ ನಿಮಗೆ ಸಿಕ್ಕತ್ತೆ ಅನ್ನುವಂತಹ ಅರ್ಥ. ತಾಯಿಯವರ ಹಣ ದುರುಪಯೋಗವಾಗುತ್ತೆ. ತಾಯಿಯನ್ನು ಏನೋ ಹೇಳಿ ಅವರ ಹತ್ರ ಹಣ ಇಸ್ಕೊಳ್ಳೋದು, ಯಾವುದೋ ಕಾರಣದಿಂದ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಆ ಹಣದಿಂದ ನಿಮಗೆ ಯಾವುದು ಖುಷಿ ಬರುತ್ತೋ ಆ ರೀತಿಯ ಪದಾರ್ಥಗಳನ್ನು ಕೊಂಡುಕೊಳ್ಳುವಂಥದ್ದು, ಅದಕ್ಕೋಸ್ಕರವಾಗಿ ಖರ್ಚು ಮಾಡುವಂಥದ್ದು, ಆ ಹಣದ ದುರುಪಯೋಗ ಮಾಡುವಂಥದ್ದು, ಇಂತಹ ಸಂದರ್ಭ ಒದಗಿ ಬರುತ್ತೆ. ಇದು ಮಹಾ ಪಾಪ ಅಥವಾ ದೊಡ್ಡದಾದಂತಹ ತಪ್ಪು. ಈ ಪ್ರಯತ್ನಗಳನ್ನು, ಈ ರೀತಿಯ ಕೃತ್ಯಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಸಲಹೆ. ತಂದೆಯವರಿಗೆ ಆಘಾತವಾಗುತ್ತೆ. ಯಾವಾಗ ತಾಯಿಗೆ ಮೋಸ ಮಾಡಿ ಹಣವನ್ನು ತೆಗೆದುಕೊಂಡು ಹೋಗಿ ದುಂದು ವೆಚ್ಚ ಮಾಡುವಂತಹ ಮಕ್ಕಳ ಅವಸ್ಥೆಯನ್ನು, ಮಕ್ಕಳ ಬುದ್ಧಿಯನ್ನು ಗಮನಿಸಿದಾಗ ತಂದೆಯವರಿಗೆ ಆಘಾತ ಆಗದಲ್ಲೇ ಇರುತ್ತಾ? ಖಂಡಿತವಾಗಿ ಆಗುವಂಥದ್ದು. ಅದಕ್ಕೆಲ್ಲ ದುರ್ನಡತೆಯನ್ನು ಹೊಂದಿರತಕ್ಕಂತಹ ಮಕ್ಕಳೇ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ನವಗ್ರಹರ ಪ್ರಾರ್ಥನೆಯನ್ನು ಮಾಡಿ, ಅದರಲ್ಲೂ ಸೂರ್ಯಗ್ರಹನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ಎಂಬುದಾಗಿ 12 ಸಾರಿ ಹೇಳಿಕೊಳ್ಳಿ. ಅಂತಹ ಉದಯಿಸ್ತಿರ್ತಕ್ಕಂತಹ ಸೂರ್ಯ ನಿಮ್ಮಲ್ಲಿ ಎಲ್ಲ ಉತ್ಕರ್ಷಗಳನ್ನು ತರಲಿ. ಹಾಗೆ ಅಸ್ತಮಿಸ್ತಕ್ಕಂತಹ ಸೂರ್ಯ ನಿಮ್ಮಲ್ಲಿರ್ತಕ್ಕಂತಹ ಪಾಪಗಳನ್ನೆಲ್ಲ ಕ್ಷಯ ಮಾಡಲಿ. ಶುಭವಾಗಿ. ಕರ್ಕಾಟಕ ರಾಶಿ ಮನೋರೋಗದಿಂದ ಹೊರಬರಬೇಕು. ಮನೋರೋಗಕ್ಕೆ ಮದ್ದಿಲ್ಲ. ಜೊತೆಗೆ ಆ ಮನೋರೋಗ ಅಂತಕ್ಕಂಥದ್ದು ತುಂಬ ದೊಡ್ಡದಾದಂಥದ್ದು. ಅದನ್ನು ವಾಸಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು, ಅದಕ್ಕೆ ಯಾವ ಮದ್ದು ಇಲ್ಲ ಅನ್ನುವಂಥದ್ದು ಪ್ರತೀತಿ. ಆದರೆ ಅದನ್ನು ಯಾರು ವಾಸಿ ಮಾಡಬೇಕು ಅಂದರೆ ನಮ್ಮಷ್ಟಕ್ಕೆ ನಾವೇ ವಾಸಿ ಮಾಡಿಕೊಳ್ಬೇಕು. ಆ ಮನೋರೋಗದಿಂದ ಹೊರಬರಬೇಕು. ಆಗ ಮಾತ್ರ ಸರಿ ತಪ್ಪುಗಳ ಒಂದು ತಿಳುವಳಿಕೆ ನಮಗೆ ಆಗುವಂಥದ್ದಾಗುತ್ತೆ. ಆಸ್ತಿಯ ವಿಚಾರದಲ್ಲಿರ್ತಕ್ಕಂತಹ ಸಮಸ್ಯೆ ಈ ದಿವಸ ಬಗೆಹರಿಯೋದಿಲ್ಲ. ಪ್ರಯತ್ನಗಳು ನಡೀಬೋದು, ಮಾತುಕತೆಗಳಾಗ್ಬೋದು, ಜಗಳವೇ ಆಗ್ಬೋದು, ಆದರೆ ಯಾವ ಪ್ರಯೋಜನವೂ ಆಗದೇ ಇರತಕ್ಕಂಥದ್ದು. ಮಕ್ಕಳಿಗೆ ಅನುಕೂಲ ಮಾಡ್ತೀರಿ. ಯಾಕೆ ಅಂತಂದರೆ ನಿಮ್ಮನ್ನು ಮಕ್ಕಳು ನಂಬಿರ್ತಾರೆ. ಮಕ್ಕಳ ಬಗ್ಗೆ ನಿಮಗೆ ಅತಿಯಾದಂತಹ ಪ್ರೀತಿ, ವಿಶ್ವಾಸ ಅನ್ನುವಂಥದ್ದು ಇರುತ್ತೆ. ಆ ಒಂದು ಮೋಹಕ್ಕೆ, ಪಾಶಕ್ಕೆ ಒಳಗಾಗಿ ನೀವು ಅನುಕೂಲವನ್ನು ಮಾಡ್ತೀರಿ. ಸಹೋದರರಿಂದ ಶುಭವಾರ್ತೆಯನ್ನು ಕೇಳ್ತೀರಿ. ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗಬಹುದು, ಅದರ ಬಗ್ಗೆ ಹೆಚ್ಚಿನ ಗಮನ ಇರಲಿ. ಪ್ರವಾಸದಿಂದ ಆನಂದ ಪಡ್ತೀರಿ. ಯಾವುದೋ ಒಂದು ದೂರದೂರಿಗೆ ಹೋಗುವಂಥದ್ದು ಅಥವಾ ಇನ್ನೇನು ಪ್ರಯಾಣ ಪ್ರವಾಸವನ್ನು ಮಾಡೋದರಿಂದ ಮನಸ್ಸಿಗೆ ಒಂದಷ್ಟು ಖುಷಿ ಸಿಗ್ಬೋದು. ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಾವಹಾರಿಕವಾದಂತಹ ವಿಚಾರದಲ್ಲಿ ಒಂದಷ್ಟು ಲಾಭವೋ ಮನಸ್ಸಿಗೆ ತೃಪ್ತಿಯೋ ನಿಮಗೆ ಸಿಕ್ಕಲಿ ಅನ್ನುವಂಥದ್ದು ಉದ್ದೇಶ. ಶುಭವಾಗಿ.